ಎನ್ ಎ ಹ್ಯಾರಿಸ್ ಶಾಂತಿನಗರ ಎಮ್ ಎಲ್ ಎ ಅವರಷ್ಟು ಸುಲಭವಾಗಿ ವಿವಾದಾತ್ಮಕ ಹೇಳಿಕೆ ಕೊಡೋದಿಲ್ಲ. ಇವರ ಹೇಳಿಕೆ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ದೇವಾಲಯಗಳ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆಯಾ? ಶಾಂತಿನಗರ ಕೈ ಶಾಸಕ ಎನ್ ಎ ಹ್ಯಾರಿಸ್ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿರುವನಂತಪುರಂನಲ್ಲಿ ಒಂದು ದೇವಸ್ಥಾನ ಇದೆ. ಟ್ರಿವೆಂಡ್ರಮ್ ಅಂತ ಈಗ ಬಳಸೋಂಗಿಲ್ಲ, ತಿರುವನಂತಪುರಂ ಅಂತಲೇ ಬಳಸಬೇಕು. ಭೂಮಿ ಕೆಳಗೆ ಅದೆಷ್ಟೋ ದುಡ್ಡಿದೆ, ಅನಂತ ಪದ್ಮನಾಭ ದೇವಸ್ಥಾನ. ಅದನ್ನು ತೆಗೆದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತಾ ಅಂತ ಕೇಳಿದ್ದಾರೆ. ಒಳ್ಳೆಯದಾಗಲ್ವ ಅಂತಲ್ಲ, ಒಳ್ಳೆಯದಾಗತ್ತಾ ಅನ್ನೋ ಮೂಲಕ ಅನಂತ ಪದ್ಮನಾಭ ದೇಗುಲದ ಆಸ್ತಿ ತೆಗೆದು ದೇಶಕ್ಕೆ ಹಂಚಬೇಕು ಅಂತ ಹೇಳಿದ್ರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಬಹುಶಃ ನಾಳೆ ಇದರ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ಬೋದು. ಹ್ಯಾರಿಸ್ ಅವರು ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಬನ್ನಿ ಏನಾಯ್ತು ಕೇಳಿಸ್ಕೊಂಬಾರ. ಈಗ ಟ್ರಿವಾಂಡ್ರಮಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಆ ಭೂಮಿ ಕೆಳಗಡೆ ಎಷ್ಟೋ ಆಸ್ತಿ ಎಷ್ಟೋ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತೆಗೆದ್ರೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾಗುತ್ತಾ? ಯಾಕೆ ಯಾರು ಮಾತಾಡಲ್ಲ? ಇದು ನೋಡಿ, ರಾಜಕೀಯವಾಗಿ ಮಾತ್ರ ಮಾತಾಡಬೇಕು ಅಂತ ಮಾತಾಡಿದ್ರು ತಪ್ಪು. ಈ ದೇಶದಲ್ಲಿರುವಂಥವ್ರಿಗೆ ಏನಾದರೂ ಒಳ್ಳೇದಾಗುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ದೇವಸ್ಥಾನ ಇದೆ, ದೇವಸ್ಥಾನ ಯಾರು ವೈಯಕ್ತಿಕನಾ? ಅಲ್ಲ, ಮುಜರಾಯಿ ಇಲಾಖೆಗೆ ಯಾರೋ ಬಿಟ್ಕೊಟ್ಟಿರುತ್ತಾನೆ ಅದು. ಸೊ ಮುಜರಾಯಿ ಇಲಾಖೆಯಲ್ಲಿ ಎಷ್ಟು ಜಾಗ ಇದೆ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇದೆ ಅಂತ ಸರ್ಕಾರ ನೋಡಿದ್ರೆ ತಪ್ಪಿದೆಯಾ? ವಫ್ಕು ನೋಡಿದ್ರೆ ತಪ್ಪಿದೆಯಾ? ಏನಿಲ್ವಲ್ಲ. ಎನ್ ಎ ಹ್ಯಾರಿಸ್ ಶಾಂತಿನಗರ ಎಮ್ ಎಲ್ ಎ ಅವರಷ್ಟು ಸುಲಭವಾಗಿ ವಿವಾದಾತ್ಮಕ ಹೇಳಿಕೆ ಕೊಡೋದಿಲ್ಲ. ಇವರ ಹೇಳಿಕೆ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ದೇವಾಲಯಗಳ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆಯಾ? ಶಾಂತಿನಗರ ಕೈ ಶಾಸಕ ಎನ್ ಎ ಹ್ಯಾರಿಸ್ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿರುವನಂತಪುರಂನಲ್ಲಿ ಒಂದು ದೇವಸ್ಥಾನ ಇದೆ. ಟ್ರಿವೆಂಡ್ರಮ್ ಅಂತ ಈಗ ಬಳಸೋಂಗಿಲ್ಲ, ತಿರುವನಂತಪುರಂ ಅಂತಲೇ ಬಳಸಬೇಕು. ಭೂಮಿ ಕೆಳಗೆ ಅದೆಷ್ಟೋ ದುಡ್ಡಿದೆ, ಅನಂತ ಪದ್ಮನಾಭ ದೇವಸ್ಥಾನ. ಅದನ್ನು ತೆಗೆದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತಾ ಅಂತ ಕೇಳಿದ್ದಾರೆ. ಒಳ್ಳೆಯದಾಗಲ್ವ ಅಂತಲ್ಲ, ಒಳ್ಳೆಯದಾಗತ್ತಾ ಅನ್ನೋ ಮೂಲಕ ಅನಂತ ಪದ್ಮನಾಭ ದೇಗುಲದ ಆಸ್ತಿ ತೆಗೆದು ದೇಶಕ್ಕೆ ಹಂಚಬೇಕು ಅಂತ ಹೇಳಿದ್ರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಬಹುಶಃ ನಾಳೆ ಇದರ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ಬೋದು. ಹ್ಯಾರಿಸ್ ಅವರು ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಬನ್ನಿ ಏನಾಯ್ತು ಕೇಳಿಸ್ಕೊಂಬಾರ. ಈಗ ಟ್ರಿವಾಂಡ್ರಮಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಆ ಭೂಮಿ ಕೆಳಗಡೆ ಎಷ್ಟೋ ಆಸ್ತಿ ಎಷ್ಟೋ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತೆಗೆದ್ರೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾಗುತ್ತಾ? ಯಾಕೆ ಯಾರು ಮಾತಾಡಲ್ಲ? ಇದು ನೋಡಿ, ರಾಜಕೀಯವಾಗಿ ಮಾತ್ರ ಮಾತಾಡಬೇಕು ಅಂತ ಮಾತಾಡಿದ್ರು ತಪ್ಪು. ಈ ದೇಶದಲ್ಲಿರುವಂಥವ್ರಿಗೆ ಏನಾದರೂ ಒಳ್ಳೇದಾಗುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ದೇವಸ್ಥಾನ ಇದೆ, ದೇವಸ್ಥಾನ ಯಾರು ವೈಯಕ್ತಿಕನಾ? ಅಲ್ಲ, ಮುಜರಾಯಿ ಇಲಾಖೆಗೆ ಯಾರೋ ಬಿಟ್ಕೊಟ್ಟಿರುತ್ತಾನೆ ಅದು. ಸೊ ಮುಜರಾಯಿ ಇಲಾಖೆಯಲ್ಲಿ ಎಷ್ಟು ಜಾಗ ಇದೆ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇದೆ ಅಂತ ಸರ್ಕಾರ ನೋಡಿದ್ರೆ ತಪ್ಪಿದೆಯಾ? ವಫ್ಕು ನೋಡಿದ್ರೆ ತಪ್ಪಿದೆಯಾ? ಏನಿಲ್ವಲ್ಲ. ಎನ್ ಎ ಹ್ಯಾರಿಸ್ ಶಾಂತಿನಗರ ಎಮ್ ಎಲ್ ಎ ಅವರಷ್ಟು ಸುಲಭವಾಗಿ ವಿವಾದಾತ್ಮಕ ಹೇಳಿಕೆ ಕೊಡೋದಿಲ್ಲ. ಇವರ ಹೇಳಿಕೆ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ದೇವಾಲಯಗಳ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆಯಾ? ಶಾಂತಿನಗರ ಕೈ ಶಾಸಕ ಎನ್ ಎ ಹ್ಯಾರಿಸ್ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿರುವನಂತಪುರಂನಲ್ಲಿ ಒಂದು ದೇವಸ್ಥಾನ ಇದೆ. ಟ್ರಿವೆಂಡ್ರಮ್ ಅಂತ ಈಗ ಬಳಸೋಂಗಿಲ್ಲ, ತಿರುವನಂತಪುರಂ ಅಂತಲೇ ಬಳಸಬೇಕು. ಭೂಮಿ ಕೆಳಗೆ ಅದೆಷ್ಟೋ ದುಡ್ಡಿದೆ, ಅನಂತ ಪದ್ಮನಾಭ ದೇವಸ್ಥಾನ. ಅದನ್ನು ತೆಗೆದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತಾ ಅಂತ ಕೇಳಿದ್ದಾರೆ. ಒಳ್ಳೆಯದಾಗಲ್ವ ಅಂತಲ್ಲ, ಒಳ್ಳೆಯದಾಗತ್ತಾ ಅನ್ನೋ ಮೂಲಕ ಅನಂತ ಪದ್ಮನಾಭ ದೇಗುಲದ ಆಸ್ತಿ ತೆಗೆದು ದೇಶಕ್ಕೆ ಹಂಚಬೇಕು ಅಂತ ಹೇಳಿದ್ರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಬಹುಶಃ ನಾಳೆ ಇದರ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ಬೋದು. ಹ್ಯಾರಿಸ್ ಅವರು ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಬನ್ನಿ ಏನಾಯ್ತು ಕೇಳಿಸ್ಕೊಂಬಾರ. ಈಗ ಟ್ರಿವಾಂಡ್ರಮಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಆ ಭೂಮಿ ಕೆಳಗಡೆ ಎಷ್ಟೋ ಆಸ್ತಿ ಎಷ್ಟೋ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತೆಗೆದ್ರೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾಗುತ್ತಾ? ಯಾಕೆ ಯಾರು ಮಾತಾಡಲ್ಲ? ಇದು ನೋಡಿ, ರಾಜಕೀಯವಾಗಿ ಮಾತ್ರ ಮಾತಾಡಬೇಕು ಅಂತ ಮಾತಾಡಿದ್ರು ತಪ್ಪು. ಈ ದೇಶದಲ್ಲಿರುವಂಥವ್ರಿಗೆ ಏನಾದರೂ ಒಳ್ಳೇದಾಗುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ದೇವಸ್ಥಾನ ಇದೆ, ದೇವಸ್ಥಾನ ಯಾರು ವೈಯಕ್ತಿಕನಾ? ಅಲ್ಲ, ಮುಜರಾಯಿ ಇಲಾಖೆಗೆ ಯಾರೋ ಬಿಟ್ಕೊಟ್ಟಿರುತ್ತಾನೆ ಅದು. ಸೊ ಮುಜರಾಯಿ ಇಲಾಖೆಯಲ್ಲಿ ಎಷ್ಟು ಜಾಗ ಇದೆ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇದೆ ಅಂತ ಸರ್ಕಾರ ನೋಡಿದ್ರೆ ತಪ್ಪಿದೆಯಾ? ವಫ್ಕು ನೋಡಿದ್ರೆ ತಪ್ಪಿದೆಯಾ? ಏನಿಲ್ವಲ್ಲ. ಎನ್ ಎ ಹ್ಯಾರಿಸ್ ಶಾಂತಿನಗರ ಎಮ್ ಎಲ್ ಎ ಅವರಷ್ಟು ಸುಲಭವಾಗಿ ವಿವಾದಾತ್ಮಕ ಹೇಳಿಕೆ ಕೊಡೋದಿಲ್ಲ. ಇವರ ಹೇಳಿಕೆ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ದೇವಾಲಯಗಳ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆಯಾ? ಶಾಂತಿನಗರ ಕೈ ಶಾಸಕ ಎನ್ ಎ ಹ್ಯಾರಿಸ್ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿರುವನಂತಪುರಂನಲ್ಲಿ ಒಂದು ದೇವಸ್ಥಾನ ಇದೆ. ಟ್ರಿವೆಂಡ್ರಮ್ ಅಂತ ಈಗ ಬಳಸೋಂಗಿಲ್ಲ, ತಿರುವನಂತಪುರಂ ಅಂತಲೇ ಬಳಸಬೇಕು. ಭೂಮಿ ಕೆಳಗೆ ಅದೆಷ್ಟೋ ದುಡ್ಡಿದೆ, ಅನಂತ ಪದ್ಮನಾಭ ದೇವಸ್ಥಾನ. ಅದನ್ನು ತೆಗೆದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತಾ ಅಂತ ಕೇಳಿದ್ದಾರೆ. ಒಳ್ಳೆಯದಾಗಲ್ವ ಅಂತಲ್ಲ, ಒಳ್ಳೆಯದಾಗತ್ತಾ ಅನ್ನೋ ಮೂಲಕ ಅನಂತ ಪದ್ಮನಾಭ ದೇಗುಲದ ಆಸ್ತಿ ತೆಗೆದು ದೇಶಕ್ಕೆ ಹಂಚಬೇಕು ಅಂತ ಹೇಳಿದ್ರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಬಹುಶಃ ನಾಳೆ ಇದರ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ಬೋದು. ಹ್ಯಾರಿಸ್ ಅವರು ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಬನ್ನಿ ಏನಾಯ್ತು ಕೇಳಿಸ್ಕೊಂಬಾರ. ಈಗ
ಟ್ರಿವಾಂಡ್ರಮಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಆ ಭೂಮಿ ಕೆಳಗಡೆ ಎಷ್ಟೋ ಆಸ್ತಿ ಎಷ್ಟೋ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತೆಗೆದ್ರೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾಗುತ್ತಾ? ಯಾಕೆ ಯಾರು ಮಾತಾಡಲ್ಲ? ಇದು ನೋಡಿ, ರಾಜಕೀಯವಾಗಿ ಮಾತ್ರ ಮಾತಾಡಬೇಕು ಅಂತ ಮಾತಾಡಿದ್ರು ತಪ್ಪು. ಈ ದೇಶದಲ್ಲಿರುವಂಥವ್ರಿಗೆ ಏನಾದರೂ ಒಳ್ಳೇದಾಗುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ದೇವಸ್ಥಾನ ಇದೆ, ದೇವಸ್ಥಾನ ಯಾರು ವೈಯಕ್ತಿಕನಾ? ಅಲ್ಲ, ಮುಜರಾಯಿ ಇಲಾಖೆಗೆ ಯಾರೋ ಬಿಟ್ಕೊಟ್ಟಿರುತ್ತಾನೆ ಅದು. ಸೊ ಮುಜರಾಯಿ ಇಲಾಖೆಯಲ್ಲಿ ಎಷ್ಟು ಜಾಗ ಇದೆ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇದೆ ಅಂತ ಸರ್ಕಾರ ನೋಡಿದ್ರೆ ತಪ್ಪಿದೆಯಾ? ವಫ್ಕು ನೋಡಿದ್ರೆ ತಪ್ಪಿದೆಯಾ? ಏನಿಲ್ವಲ್ಲ. ಎನ್ ಎ ಹ್ಯಾರಿಸ್ ಶಾಂತಿನಗರ MLA ಅವರು ಅಷ್ಟು ಸುಲಭವಾಗಿ ವಿವಾದಾತ್ಮಕ ಹೇಳಿಕೆ ಕೊಡೋದಿಲ್ಲ. ಇವರ ಹೇಳಿಕೆ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ದೇವಾಲಯಗಳ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆಯಾ? ಶಾಂತಿನಗರ ಕೈ ಶಾಸಕ ಎನ್ ಎ ಹ್ಯಾರಿಸ್ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿರುವನಂತಪುರಂನಲ್ಲಿ ಒಂದು ದೇವಸ್ಥಾನ ಇದೆ. ಟ್ರಿವಾಂಡ್ರಮ್ ಅಂತ ಈಗ ಬಳಸೋಂಗಿಲ್ಲ, ತಿರುವನಂತಪುರಂ ಅಂತಲೇ ಬಳಸಬೇಕು. ಭೂಮಿ ಕೆಳಗೆ ಅದೆಷ್ಟೋ ದುಡ್ಡಿದೆ, ಅನಂತ ಪದ್ಮನಾಭ ದೇವಸ್ಥಾನ. ಅದನ್ನು ತೆಗೆದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತಾ ಅಂತ ಕೇಳಿದ್ದಾರೆ. ಒಳ್ಳೆಯದಾಗಲ್ವ ಅಂತಲ್ಲ, ಒಳ್ಳೆಯದಾಗತ್ತಾ ಅನ್ನೋ ಮೂಲಕ ಅನಂತ ಪದ್ಮನಾಭ ದೇಗುಲದ ಆಸ್ತಿ ತೆಗೆದು ದೇಶಕ್ಕೆ ಹಂಚಬೇಕು ಅಂತ ಹೇಳಿದ್ರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಬಹುಶಃ ನಾಳೆ ಇದರ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ಬೋದು. ಹ್ಯಾರಿಸ್ ಅವರು ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಬನ್ನಿ ಏನಾಯ್ತು ಕೇಳಿಸ್ಕೊಂಬಾರ. ಈಗ ಟ್ರಿವಾಂಡ್ರಮಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಆ ಭೂಮಿ ಕೆಳಗಡೆ ಎಷ್ಟೋ ಆಸ್ತಿ ಎಷ್ಟೋ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತೆಗೆದ್ರೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾಗುತ್ತಾ? ಯಾಕೆ ಯಾರು ಮಾತಾಡಲ್ಲ? ಇದು ನೋಡಿ, ರಾಜಕೀಯವಾಗಿ ಮಾತ್ರ ಮಾತಾಡಬೇಕು ಅಂತ ಮಾತಾಡಿದ್ರು ತಪ್ಪು. ಈ ದೇಶದಲ್ಲಿರುವಂಥವ್ರಿಗೆ ಏನಾದರೂ ಒಳ್ಳೇದಾಗುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ದೇವಸ್ಥಾನ ಇದೆ, ದೇವಸ್ಥಾನ ಯಾರು ವೈಯಕ್ತಿಕನಾ? ಅಲ್ಲ, ಮುಜರಾಯಿ ಇಲಾಖೆಗೆ ಯಾರೋ ಬಿಟ್ಕೊಟ್ಟಿರುತ್ತಾನೆ ಅದು. ಸೊ ಮುಜರಾಯಿ ಇಲಾಖೆಯಲ್ಲಿ ಎಷ್ಟು ಜಾಗ ಇದೆ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇದೆ ಅಂತ ಸರ್ಕಾರ ನೋಡಿದ್ರೆ ತಪ್ಪಿದೆಯಾ? ವಫ್ಕು ನೋಡಿದ್ರೆ ತಪ್ಪಿದೆಯಾ? ಏನಿಲ್ವಲ್ಲ. ಎನ್ ಎ ಹ್ಯಾರಿಸ್ ಶಾಂತಿನಗರ MLA ಅವರು ಅಷ್ಟು ಸುಲಭವಾಗಿ ವಿವಾದಾತ್ಮಕ ಹೇಳಿಕೆ ಕೊಡೋದಿಲ್ಲ. ಇವರ ಹೇಳಿಕೆ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ದೇವಾಲಯಗಳ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆಯಾ? ಶಾಂತಿನಗರ ಕೈ ಶಾಸಕ ಎನ್ ಎ ಹ್ಯಾರಿಸ್ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿರುವನಂತಪುರಂನಲ್ಲಿ ಒಂದು ದೇವಸ್ಥಾನ ಇದೆ. ಟ್ರಿವಾಂಡ್ರಮ್ ಅಂತ ಈಗ ಬಳಸೋಂಗಿಲ್ಲ, ತಿರುವನಂತಪುರಂ ಅಂತಲೇ ಬಳಸಬೇಕು. ಭೂಮಿ ಕೆಳಗೆ ಅದೆಷ್ಟೋ ದುಡ್ಡಿದೆ, ಅನಂತ ಪದ್ಮನಾಭ ದೇವಸ್ಥಾನ. ಅದನ್ನು ತೆಗೆದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತಾ ಅಂತ ಕೇಳಿದ್ದಾರೆ. ಒಳ್ಳೆಯದಾಗಲ್ವ ಅಂತಲ್ಲ, ಒಳ್ಳೆಯದಾಗತ್ತಾ ಅನ್ನೋ ಮೂಲಕ ಅನಂತ ಪದ್ಮನಾಭ ದೇಗುಲದ ಆಸ್ತಿ ತೆಗೆದು ದೇಶಕ್ಕೆ ಹಂಚಬೇಕು ಅಂತ ಹೇಳಿದ್ರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಬಹುಶಃ ನಾಳೆ ಇದರ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ಬೋದು. ಹ್ಯಾರಿಸ್ ಅವರು ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಬನ್ನಿ ಏನಾಯ್ತು ಕೇಳಿಸ್ಕೊಂಬಾರ. ಈಗ ಟ್ರಿವಾಂಡ್ರಮಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಆ ಭೂಮಿ ಕೆಳಗಡೆ ಎಷ್ಟೋ ಆಸ್ತಿ ಎಷ್ಟೋ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತೆಗೆದ್ರೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾಗುತ್ತಾ? ಯಾಕೆ ಯಾರು ಮಾತಾಡಲ್ಲ? ಇದು ನೋಡಿ, ರಾಜಕೀಯವಾಗಿ ಮಾತ್ರ ಮಾತಾಡಬೇಕು ಅಂತ ಮಾತಾಡಿದ್ರು ತಪ್ಪು. ಈ ದೇಶದಲ್ಲಿರುವಂಥವ್ರಿಗೆ ಏನಾದರೂ ಒಳ್ಳೇದಾಗುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ದೇವಸ್ಥಾನ ಇದೆ, ದೇವಸ್ಥಾನ ಯಾರು ವೈಯಕ್ತಿಕನಾ? ಅಲ್ಲ, ಮುಜರಾಯಿ ಇಲಾಖೆಗೆ ಯಾರೋ ಬಿಟ್ಕೊಟ್ಟಿರುತ್ತಾನೆ ಅದು. ಸೊ ಮುಜರಾಯಿ ಇಲಾಖೆಯಲ್ಲಿ ಎಷ್ಟು ಜಾಗ ಇದೆ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇದೆ ಅಂತ ಸರ್ಕಾರ ನೋಡಿದ್ರೆ ತಪ್ಪಿದೆಯಾ? ವಫ್ಕು ನೋಡಿದ್ರೆ ತಪ್ಪಿದೆಯಾ? ಏನಿಲ್ವಲ್ಲ.